ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ. ಸೊ ನಮ್ಮ ಚಾನಲಲ್ಲಿ ಮದುವೆಗೆ ಒಂದು ಸಂಬಂಧ ಬೆಳೆಸಬೇಕು ಅಂತ ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ಹೆಣ್ಮಕ್ಳ ಜೊತೆಗೆ ಆಂಟಿಗಳು ಕೂಡ ನಿಮಗೆ ಫ್ರೆಂಡ್ಶಿಪ್ ಮಾಡಲು ಸಿಗ್ತಾರೆ ಸ್ನೇಹಿತರೆ. ಇವತ್ತು ಬಂದುಬಿಟ್ಟು ಪಾರ್ವತಿ ಅಂತ ಇವರ ಹೆಸರು. ವಯಸ್ಸು 30 ವರ್ಷ. ಇದೇ ಇವ್ರ ಹತ್ರ ಇರ್ತಕ್ಕಂಥ ಪ್ರಾಬ್ಲಮ್ಮು. 30 ವರ್ಷ ಆದ ನಂತರ ಹೆಣ್ಮಕ್ಕಳ ಒಂದು ಜನಗಳು ನೋಡುವಂಥ ರೀತಿಯೇ ಬೇರೆ ಆಗುತ್ತೆ. ಇಷ್ಟು ವಯಸ್ಸಾದರೂ ಮದುವೆ ಆಗಿಲ್ಲ, ಪ್ರಾಬ್ಲಮ್ ಇದೆ ಇವಳ ಹತ್ರ ಅಂತ ಅಂದ್ಬಿಟ್ಟು ಜನಗಳು ಇವ್ರಿಗೆ ಮದುವೆ ಆಗ್ತಾ ಇಲ್ಲಂತೆ. ಸೊ ವಯಸ್ಸು ಜಾಸ್ತಿ ಆಗಿದೆ ಅಂತ ಯಾರೂ ಕೂಡ ನನ್ನನ್ನು ವಿವಾಹ ಆಗ್ತಿಲ್ಲ. ನನ್ನ ಆಸ್ತಿ ನೋಡಾದರೂ ಯಾರು ಬನ್ನಿ ಅಂತಂದರೂ ಅದಕ್ಕೂ ಕೂಡ ಯಾರೂ ಮುಂದಾಗ್ತಿಲ್ಲ. ನಿಮ್ಮ ಮೂಲಕ ಆನ್ಲೈನಲ್ಲಿ ಒಬ್ಬ ಒಳ್ಳೆಯ ಗಂಡು ವರವನ್ನು ತಿಳಿಸಿಕೊಡಿ ಅಂತ ಇವರು ಪ್ರೊಫೈಲಲ್ಲಿ ಕಳಿಸಿರೋದು. ಪ್ರಸ್ತುತ 11 ಲಕ್ಷ ರೂಪಾಯಿ ಆಸ್ತಿ ಇದೆ. ನೋಡೋದಕ್ಕೆ ತೆಳ್ಳಗೆ ಇದ್ದಾರೆ, ಚೆನ್ನಾಗಿದ್ದಾರೆ ಸ್ನೇಹಿತರೆ. ಒಂದು ಚೆನ್ನಾಗಿದ್ದಾರೆ, ಬಟ್ ವಯಸ್ಸು ಅಂತಾದಮೇಲೆ ಸ್ವಲ್ಪ ದಪ್ಪ, ಮುಖ ಸ್ವಲ್ಪ ಲೈಟ್ ಕಲರಲ್ಲಿ ಕಪ್ಪು ಬಣ್ಣ ಇದೆ ಅಂತ ಹೇಳಿರೋದು. ಪುಟ್ಟದಾಗಿರ್ತಕ್ಕಂಥ ಮನೆ, ಒಂದು ಸ್ಕೂಟಿ ಇದೆ ಸ್ನೇಹಿತರೆ. ವಯಸ್ಸು ಆದರೆ ಏನು, ಆಸೆ ತುಂಬ ಇದೆ. ನನಗೆ ಆಸೆಗಳನ್ನು ಈಡೇರಿಸಬಲ್ಲಂತಹ ಒಬ್ಬ ಹುಡುಗ ಸಿಕ್ಕಿದರೆ ಅಷ್ಟೇ ಸಾಕು. ಬೇಕಿದ್ದರೆ ತಿಂಗಳು ದುಡ್ಡು ಕೂಡ ಕೊಡ್ತೇನೆ. ನನ್ನ ಆಸೆಗಳು ಈ ರೀತಿಯಾಗಿದೆ. ಪಾಯಿಂಟ್ ನಂಬರ್ 1 ಬಂದುಬಿಟ್ಟು ತುಂಬ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಸುಮಾರು 15 ವರ್ಷಗಳಿಂದ ನನ್ನ ಒಂದು ಕಾಮದ ದಾಹ ತುಂಬ ಅತಿಯಾಗಿದೆ. ಅದನ್ನೆಲ್ಲನೂ ಕೂಡ ಈಡೇರಿಸಬಲ್ಲಂಥ ಹುಡುಗ ನೀವಾಗಿರಬೇಕಂತೆ. ತುಂಬ ರೊಮ್ಯಾಂಟಿಕ್ ಹುಡುಗ ಕೂಡ ಆಗಿರಬೇಕಂತೆ. ಪ್ರಸ್ತುತ ಯಾವಾಗಲೂ ನನ್ನ ಒಂದು ಮುಖದಲ್ಲಿ ನಗು ತರಿಸಬೇಕು. ನೀವು ಕೂಡ ಸದಾ ಹಸನ್ಮುಖಿ ಆಗಿರಬೇಕು. ಯಾವಾಗಲೂ ಎಲ್ಲ ವಿಷಯಕ್ಕೂ ನಗಬೇಕು. ಅವರು ಎಲ್ಲದಕ್ಕೂ ಪ್ರಾಬ್ಲಮ್ ಇದೆ ಅಂತಂದು ಅಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಸನ್ಮುಖಿ ಆಗಿರಬೇಕು ಅಂತ ಹೇಳಿರ್ತಾರೆ. ನನಗೆ ಮಾಡಿಸಿಕೊಳ್ಳುವಂಥ ಆಸೆ ಕೂಡ ಆಗಿದೆ ಅಂತ ತಿಳಿಸಿರ್ತಕ್ಕಂಥದ್ದು. ಯಾಕಂದರೆ 30 ವರ್ಷದವರೆಗೂ ಇದುವರೆಗೂ ಯಾವ ಹುಡುಗನ ಜೊತೆ ಇವರು ಸಂಬಂಧ ಬೆಳೆಸಿಲ್ಲ. ನಿಮ್ಮ ಜೊತೆ ಸಂಬಂಧ ಬೆಳೆಸ್ತಾರಲ್ವ, ಆ ಮರುದಿನವೇ ನಿಮ್ಮ ಹತ್ರ ಮಾಡಿಸ್ಕೊಳ್ತಾರಂತೆ ಇವರು. ಸೊ ಅದು ಒಂದು ಆಫರ್ ಕೊಟ್ಟಿದ್ದಾರೆ. ತುಂಬ ವರ್ಷಗಳಿಂದ ಸಿಂಗಲ್ ಆಗಿದ್ದೆ, ಇವಾಗ ಮಿಂಗಲ್ ಆಗುವಂಥ ಆಸೆ ಆಗಿದೆ. ಸೊ ನನ್ನ ಕನಸಿನ ಹುಡುಗ ಈ ರೀತಿಯಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿರೋದು. ಇವರು ಬೆಂಗಳೂರಿನ ಒಂದು ಮೆಜೆಸ್ಟಿಕ್ ಹಿಂದಿನ ಭಾಗದಲ್ಲಿ ಇರ್ತಕ್ಕಂತಹ ಲಾಡ್ಜ್ಗಳಲ್ಲಿ ಇವರನ್ನು ನೀವು ಭೇಟಿ ಆಗ್ಬೋದು. gmail.comಗೆ ಇವರನ್ನು ಡೈರೆಕ್ಟಾಗಿ ಭೇಟಿಯಾಗಿ ಸ್ನೇಹಿತರೆ. ಅಲ್ಲಿಗೆ ಮೆಸೇಜ್ ಮಾಡಿ ಅವರ ನಂಬರ್ ಕೊಡ್ತಾರೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅವರೇ ನಿಮಗೆ ಖುದ್ದಾಗಿ ಎಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಅವರಿಗೆ ಈ ರೀತಿಯ ಕಾರ್ ಇದೆ ಅಂತೆ ಅವ್ರ ಹತ್ರ. ಸೊ 2024 ಈ ಒಂದು ಕಾರನ್ನು ಖರೀದಿ ಮಾಡಬೇಕು ಅಂತ ಸುಮಾರು 7 ವರ್ಷಗಳಿಂದ ದುಡ್ಡನ್ನು ಕೂಡಿಕೊಂಡು ಹಾಕ್ಕೊಂಡು ಬಂದಿದ್ದಾರೆ. ಬಟ್ ಅದು ಆಗ್ತಾ ಇಲ್ಲ. ಯಾಕಂದರೆ BMW ಕಾರ್ ರೇಟ್ ಬಂದುಬಿಟ್ಟು 1 crore ಇದೆ ಸ್ನೇಹಿತರೆ. ಬಟ್ ಇದರ ಮಾಡೆಲಿಂಗ್ ಮತ್ತು ಧೂಮ್ ಎಲ್ಲ ನೋಡಿಕೊಂಡ್ರೆ ಅಷ್ಟೇ ಅಟ್ರಾಕ್ಟಿವ್ ಆಗಿ ಇಲ್ಲೊಂದು ಪಿಲ್ಲೋ ಏನು ಕಾಣಿಸ್ತಿದೆ, ಇದು ಏರ್ ಬ್ಯಾಗ್ ಥರ ಆಟೋಮೆಟಿಕಲಿ ಸ್ಟ್ಯಾಂಡಿಂಗ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ನೋಡ್ಕೊಳ್ಬೋದು. ಸೊ BMW 4 ಸೀರೀಸಿಂದ ಕೌಂಟರ್ ಫ್ರೆಸ್ಟ್ ಆ್ಯಂಡ್ 3 ಆಫ್ ಸೀರೀಸ್ ಅಂತ ಹೇಳಿದ್ದಾರೆ. ಸೆಡನ್ ಆ್ಯಂಡ್ ಅವೈಲಬಿಲಿಟಿ ಇನ್ ಕಪಲ್ ಕನ್ವರ್ಟೇಬಲ್ ಆ್ಯಂಡ್ ಫಾಸ್ಟ್ ಬ್ಯಾಕ್ ವೇರಿಯಂಟ್ ರಿವರ್ ಇನ್ಕ್ಲೂಡ್ RT A4 ಆ್ಯಂಡ್ A5 ಇದೆ ಸ್ನೇಹಿತರೆ. ಸೊ RTಯಲ್ಲಿ A4 A5 ಈ ಒಂದು ಕಾರನ್ನ ನಾವು ನೋಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ, ನೋಡೋರು ಕೂಡ ಅಷ್ಟೇ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಒಂದು ಸನ್ ಗ್ಲಾಸ್ ಕೂಡ ಲೈಟಲ್ಲಿ ಯಾರಾದರೂ ಫ್ರಂಟ್ ಸೀಟಲ್ಲಿ ಬರಬೇಕಾದ್ರೆ ಈ ಸನ್ ಗ್ಲಾಸಸ್ ಕೂಡ ಅಷ್ಟೇ ಮುಖಕ್ಕೆ ಒಂದು ಒಳ್ಳೆಯ ಸ್ಮೂತ್ ಜರ್ನಿಯಲ್ಲಿರುತ್ತೆ ಸ್ನೇಹಿತರೆ. ನೀವಿಬ್ಬರು ಇದಕ್ಕೊಂದು ಕಾರ್ನಲ್ಲಿ ಹೋಗಬೇಕು ಅಂತಂದರೆ ತುಂಬ ಅಂದರೆ ತುಂಬ ಲಕ್ಕಿನೇ ಅಂತ ಹೇಳ್ಬೋದು. ಇದರ ಎಕ್ಸ್ಪೆನ್ಸಿವ್ ಮತ್ತು ಫ್ರೆಶ್ ಆಗಿರ್ತಕ್ಕಂಥ ಲಾಂಗ್ ಡ್ರೈವ್, ಒಳಗಡೆ ಇರ್ತಕ್ಕಂಥ ಸೀಟ್ಗಳು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಲಗೇಜ್ ಕ್ಯಾರೇಜ್ ನೋಡ್ಕೊಳ್ಬೋದು. ಇಲ್ಲಿ ನೀವು ಲಗೇಜ್, ನಿಮ್ಮ ಬ್ಯಾಗು, ನಿಮ್ಮ ಬಟ್ಟೆ ಜೊತೆಗೆ ಯಾವುದಾದ್ರೂ ಸ್ಪೋರ್ಟ್ಸ್ ಸಾಮಾನುಗಳು ಕೂಡ ಇದರಲ್ಲಿ ಇಟ್ಕೊಂಡು ನೀವು ಎಲ್ಲಿ ಬೇಕಾದರೂ ಕೂಡ ಹೋಗ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ತುಂಬ ಲಾಂಗ್ ಡ್ರೈವಲ್ಲಿ ನೀವು ನಿದ್ದೆ ಅಂತ ಬಂದರೆ ಈ ಒಂದು ಸೀಟ್ ಏನಿದೆ ಸ್ಮೂತಾಗಿರ್ತಕ್ಕಂಥ ಸೀಟು, ಇದನ್ನು ಒಂದು ಇಲ್ಲಿ ಟಚ್ ಮಾಡಿದ್ರೆ ಇದು ಆಟೋಮೆಟಿಕಲಿ ಸ್ಟ್ಯಾಂಡ್ ಅಪ್ ಮಲ್ಕೊಳ್ಳೋಕ್ಕೆ ಜಾಗ ಕೂಡ ಕೊಡಿಸ್ತೈತೆ. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನು. ಆ್ಯಂಡ್ ಇದರ CC 3864 ಈ ಒಂದು CC ಇದೆ. ಆ್ಯಂಡ್ ಅದೇ ರೀತಿ ಏರ್ ಬ್ಯಾಗ್, ಆಟೋಮೆಟಿಕಲಿ ಏರ್ ಬ್ಯಾಗ್ ಇದೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಪವರ್ ಸ್ಟೇರಿಂಗ್ ಏನು ನೋಡ್ಕೊಳ್ತೀವಿ, ಪವರ್ ಸ್ಟೇರಿಂಗ್ ಅಷ್ಟೇ ಸ್ಮೂತಾಗಿ ಲಾಂಗ್ ಡ್ರೈವಲ್ಲೂ ಕೂಡ ಹೋಗ್ಬೋದು. ಸ್ಪೀಡಲ್ಲೂ ಕೂಡ ಎಷ್ಟು ಬೇಕಾದರೂ ಸ್ಪೀಡನ್ನು ನೀವು ಹಾಕ್ಬಿಟ್ಟು ಹೋಗ್ಬೋದು ಅಂತ ಇದರಲ್ಲಿ ಆಫರ್ ಬೇರೆ ಕೊಟ್ಟಿದ್ದಾರೆ. ಸೊ ಇಷ್ಟು ಇದರ ಒಂದು ಮಾಹಿತಿ. ಸೊ ಬೇಗ ಅವರ ಒಂದು ಡೀಟೇಲ್ಸ್ಗಳನ್ನು ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ.